ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದ್ರುಚಿ. ಹೇಗಿದ್ದೀರಾ ಎಲ್ಲರೂ? ನಾನು ಆರೋಗ್ಯವಾಗಿದ್ದೀನಿ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವಾಗ ಕ್ರಿಸ್ಮಸ್ ಬರ್ತಾ ಇರೋ ಕಾರಣ ನಾನು ಮನೇಲಿ ಸ್ವಲ್ಪ ಕ್ರಿಸ್ಮಸ್ ಕೇಕ್, ಚಾಕ್ಲೇಟ್ ಮತ್ತು ಫ್ರೂಟ್ ಕೇಕ್ ಮಾಡಿದ್ದೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಚಾಕ್ಲೇಟ್ ಕೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಬಿಟ್ಟು ಮನೆಯಲ್ಲೇ ನಾನು ಕೇಕ್ನ ಮಾಡಿದ್ದೆ. ಆ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು 1/4 ಕಪ್ಪು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪು ಹಾಲು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸಕ್ಕರೆನ ಪುಡಿ ಮಾಡ್ಕೊಂಡಿರೋದು 3/4 ಕಪ್ಪು ಸಕ್ಕರೆ ಪುಡಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟರ್ ಇಲ್ಲ ಅಂತಂದರೂ ಪರವಾಗಿಲ್ಲ, ನಾನು ಮಜ್ಜಿಗೆ ಕಡಿಯೋದಿರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ಅಡಿಗೆ ಸೋಡಾನ ಹಾಕ್ಕೊಂಡು ಅದಕ್ಕೆ ಕೋಕೋ ಪೌಡರ್ 3 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಈ ಥರ ಜಡಿ ಮಾಡಬೇಕು. ಅದಾದಮೇಲೆ ಹಾಲಿನ ಪುಡಿ 4 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಲಿನ ಪುಡಿ ಹಾಕೋದ್ರಿಂದ ಇದಕ್ಕೆ ಕೇಕಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ 1/4 ಕಪ್ಪು ಎಣ್ಣೆ ಹಾಕ್ಕೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲು. ಇದನ್ನು ಅದೊಂದು ಮಿಕ್ಸ್ ಆಗಿಬಿಟ್ಟಿದೆ, ಸಾರಿ, ಅದರಿಂದ ನಾನು ತೋರ್ಸೋಕ್ಕಾಗಲಿಲ್ಲ. ಕೇಕ್ನ ಈ ರೀತಿ ನೀಟಾಗಿ 1 ಗಂಟೆ ಇಲ್ಲದಂತೆ ಕಲಸಿಟ್ಕೋಬೇಕು. ಬ್ಯಾಟರ್ನ ಈ ರೀತಿ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಾನು ಬಾದಾಮಿ, ಗೋಡಂಬಿ ತೊಗೊಂಡಿದ್ದೀನಿ. ನೀವು ಇಷ್ಟ ಬಂದಿದ್ದ ಫ್ರೂಟ್ಸ್ನ ಹಾಕ್ಕೋಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ನ, ಎಲ್ಲ ಥರ ಡ್ರೈ ಫ್ರೂಟ್ಸು ಸೂಟ್ ಆಗುತ್ತೆ. ಹಾಗೆ ಟೂಟಿ ಫ್ರೂಟಿನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೇಕ್ ಬ್ಯಾಟರು ಈ ರೀತಿ ಇರಬೇಕಾಗತ್ತೆ ನೋಡಿ. ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಅಂತ ಹೇಳ್ತಾರೆ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ಕೇಕ್ ಟಿನ್ಗೆ ಬ್ಯಾಟರ್ನ ಶಿಫ್ಟ್ ಮಾಡ್ಕೋಬೇಕು. ಕೇಕ್ ಟಿನ್ಗೆ ಬಟರ್ ಪೇಪರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡ್ರೆ ಈಸಿಯಾಗಿ ಕೇಕ್ ಬರುತ್ತೆ. ಸೊ ಅದರಿಂದ ನಾನು ಆ ಸ್ಟೆಪ್ನ ಫಾಲೋ ಮಾಡಿದ್ದೀನಿ. ಇವಾಗ ಕುಕ್ಕರ್ನ ನಾನು ಹೀಟ್ ಇಟ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು ಕುಕ್ಕರ್ನ. ಅಷ್ಟರಲ್ಲಿ ಬ್ಯಾಟರ್ನ 1-2 ಸಲ ಟ್ಯಾಪ್ ಮಾಡ್ಕೋಬೇಕು. ಏರ್ ಬಬಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ. ಸೊ ಈಗ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು 40 ಮಿನಿಟ್ಸು ಸಣ್ಣ ಊರಿನಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಕುಕ್ಕರ್ ವಿಷಲ್ ಹಾಕಬಾರ್ದು ನೋಡಿ, ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಚಾಕ್ಲೇಟ್ ಫ್ರೂಟ್ ಕೇಕ್ನ ಹೇಗೆ ಮನೆಯಲ್ಲಿ ಮಾಡೋದು ಅಂತ. ಈ ರೀತಿ ಇಂಥ ಒಳ್ಳೊಳ್ಳೆ ರುಚಿಗಳು ನಮ್ಮ ಸದ್ರುಚಿ ಕಿಚನ್ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ನೋಡಿ. ಈ ರೀತಿ ಟೆಸ್ಟ್ ಮಾಡಬೇಕಾಗತ್ತೆ. 40 ಮಿನಿಟ್ಸ್ ಆದಮೇಲೆ ಈ ರೀತಿ ಒಂದು ಟೂತ್ ಪಿಕ್ ಅಥವಾ ಫೋರ್ಕ್ ಹಾಕಿ ನೋಡಿದ್ರೆ ನೀಟಾಗಿ ಇದು ಬರುತ್ತೆ, ಅಂಟ್ಕೋಬಾರ್ದು. ಆವಾಗ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಅದಾದಮೇಲೆ ನೀಟಾಗಿ ಸ್ವಲ್ಪ ಕೇಕು ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಬಟರ್ ಪೇಪರ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ತುಂಬಾ ರುಚಿಯಾಗಿರುವಂಥ, ಮಕ್ಕಳಿಗೆ ತುಂಬ ಇಷ್ಟ ಆಗಿರುವಂಥ ಕ್ರಿಸ್ಮಸ್ ಚಾಕ್ಲೇಟ್ ಫ್ರೂಟ್ ಕೇಕ್ ಈಸಿಯಾಗಿ ಮನೆಯಲ್ಲೇ ನಾವೇ ಮಾಡ್ಕೋಬೋದು. ಹೊರಗಡೆ ತರೋದಕ್ಕಿಂತ ನಾವು ಮನೆಯಲ್ಲಿ ಮಾಡ್ಕೊಂಡಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ. ಸೊ ಆದ್ದರಿಂದ ಖಂಡಿತ ನೀವು ಈ ರೆಸಿಪಿನ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ, ಹೇಗಿದೆ ಅಂತ ನಂಗೆ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.